ಸೊ ಈಗ ಇಲ್ಲಿಷ್ಟು ಡೆಕ್ಸ್ ಎಲ್ಲ ಇದೆಯಲ್ಲ, ಈಗ ಕಲಿಯುಗ ಅಂತ ಇದೆ, ಹಿಡನ್ ಫೀಲಿಂಗ್ಸ್ ರಿವೀಲ್ ಡೆಕ್ ಅಂತಿದೆ. ಈಗ ಯಾವ್ಯಾವ್ದನ್ನ ಇದೆಲ್ಲ ಲೇಟೆಸ್ಟ್ ನೋ ಯುವರ್ ಏನಿದು ಇದು ಟೈಮು, ಡಿವೈನ್ ಟೈಮು ಮತ್ತು ಏಂಜಲ್. ಇದು ನಾವು ಇದನ್ನೇ ಹೆಂಗೆ ಅಂದರೆ ಈಗ ಹೊಸದಾಗಿ ನಾನು, ಯಾಕಂದರೆ ನನಗೆ ನಂದು ಪ್ರತಿದಿನ ಅಂದರೆ ಏನಾರು ಹೊಸದು ಕಲಿಬೇಕು ನನಗೆ. ಅದೊಂಥರ ಇಲ್ಲಾಂದರೆ ಬೋರ್ ಆದಂಗೆ ಆಗ್ಬೋದು ಅಂತಲೂ ಇರ್ಬೋದು ಒಂದು ಏಸಮ ರೊಟೀನ್ಗೆ. ಈ ಕಲಿಯುಗ ಡೆಕ್ಕಲ್ಲಿ ಏನಂದರೆ ನಾರ್ಮಲ್ ಡೆಕ್ಕಿಗಿಂತ, ಇದು ಟ್ಯಾರೋ ಕಲ್ತವ್ರಿಗೆ ಗೊತ್ತಿರುತ್ತೆ, ನಾರ್ಮಲ್ ಡೆಕ್ಸಲ್ಲಿ ಒಂದೇ ಒಂದು ಫುಲ್ ಕಾರ್ಡ್ ಇರುತ್ತೆ. ಬಟ್ ಈ ಕಲಿಯುಗ ಡೆಕ್ಕಲ್ಲಿ 4 ಇರುತ್ತೆ. ಅದನ್ನು ಸೇರಿಸಿ ನಾರ್ಮಲ್ ಡೆಕ್ ಜೊತೆಗೆ 4 ಇರುತ್ತೆ. ನಾರ್ಮಲ್ ಡೆಕ್ನ ನಾವು ಏನು ಹೇಳ್ತೀವಿ, ಒಂದು ನಾಯಿ ಅದ್ರ ಮುಂದೆ ಜೊತೆಗೆ ಹೋಗೋ ಥರ ಇರುತ್ತೆ. ಅದು ಫುಲ್ ಕಾರ್ಡ್ ಅಂದರೆ ನಿಮಗೊಬ್ಬರು ಗೈಡರ್ ಬಂದಿದ್ದಾರೆ ಅಂತ ನಾವು ಹೇಳ್ತೀವಿ. ಆ ಗೈಡರು ಒಳ್ಳೆಯವರೋ ಕೆಟ್ಟವರು ಅನ್ನೋದನ್ನು ಎಕ್ಸ್ಟ್ರಾ ಎಕ್ಸ್ಟೆನ್ಷನ್, ಅಂದರೆ ಯಾರಿಗಾದರೂ ಇಂಟ್ಯೂಷನ್ ಬರಲ್ಲ ಅಂದವ್ರಿಗೆ ಕಲಿಯುಗ ಡೆಕ್ ತುಂಬ ಯೂಸ್ ಆಗುತ್ತೆ. ಯಾಕಂದರೆ ನಮಗೆ ಮೇಯ್ನ್ ಇದರಲ್ಲಿ ಇಂಟ್ಯೂಷನ್ ಇಂಪಾರ್ಟೆಂಟು. ಇಂಟ್ಯೂಷನ್ ಬರೋಕ್ಕೆ ಫಸ್ಟು ನಾವು ಮಾನಸಿಕವಾಗಿ ರಿಲ್ಯಾಕ್ಸ್ ಆಗಿರಬೇಕು. ತುಂಬ ಜನಕ್ಕೆ ತಕ್ಷಣಕ್ಕೆ ಅದಾಗಲ್ಲ. ನಾವೇನೇ ಹೇಳ್ಕೊಟ್ರು ಮೆಡಿಟೇಷನ್ ಮಾಡಬೇಕು, ಒಂದು ಸ್ವಲ್ಪ ದಿನ ಕಾಮಾಗಿರಬೇಕು, ಸಿಚುಯೇಷನ್ಸ್ನ ಅದು ಏಜ್ ಮೇಲೆ ಎಕ್ಸ್ಪೀರಿಯೆನ್ಸ್ ಮೇಲೂ ಆಗ್ಬೋದು. ಈಗ ನಾವು ಹೇಳ್ದಷ್ಟು ಈಸಿಯಾಗಿ ಅವ್ರಿಗೆ ಅನಿಸಲ್ಲ ಪಾಪ, ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಆಗ ಅಯ್ಯೋ ನಾ ಕಲ್ತಿದ್ದು ವೇಸ್ಟಾ, ನನಗೇನು ಬರ್ತಿಲ್ವಾ ಅಂತ ಅನ್ನಿಸ್ಬಾರ್ದಲ್ಲ. ಸೊ ಅದಕ್ಕೆ ಈ ಕಲಿಯುಗ ಡೆಕ್ಕು ಎಕ್ಸ್ಟೆನ್ಷನ್ ಥರ. ಈಗ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ನೋಡಿ ಈ ಡೆಕ್ ನೋಡಿದ್ರೆ ಇದರಲ್ಲಿ ವೈಟ್ ಕಲರ್ ನಾಯಿ ಇದೆ. ಸೊ ಒಳ್ಳೆ ಗೈಡರ್ ಅವರು. ಈಗ ಯಾರಿಗೆ ಬಂದಿದೆ ಇದು ಒಳ್ಳೆ ಗೈಡರ್ ಅಂತ. ಇದು ಪಿತೃಗಳೇ ಬಂದು ನಿಮಗೆ ಎಕ್ಸ್ಟ್ರಾ ನಾಲೆಡ್ಜ್ ಕೊಟ್ಟು ನಿಮ್ಮನ್ನ ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾರೆ ಅಂತ. ಆದರೆ ಇದು ಬ್ರೌನ್ ಕಲರ್ ಇದೆಯಲ್ಲ, ಇವರು ಸುಮ್ಮನೆ ನಿಮಗೇನು ಕೆಪಾಸಿಟಿ ಇರಲ್ಲ, ಬಟ್ ಸುಮ್ಮನೆ ಹೊಗಳಿಸ್ಕೊಂಡು ನಿಮ್ಮ ಹತ್ರ ಅನುಕೂಲ ಪಡ್ಕೊಳ್ಳೋಕ್ಕೆ ಗೈಡ್ ಮಾಡ್ತಾ ಇರೋರು. ಇವ್ರನ್ನ ನಂಬಾರ್ದು ನೀವು. ಈ ಥರ ಇಡೀ ನಮ್ಮ ಮಾಮೂಲಿ ಡೆಕ್ಸಲ್ಲಿ 78, 76 ಕಾರ್ಡ್ ಇದ್ದರೆ ಇದರಲ್ಲಿ 119 ಕಾರ್ಡ್ ಇದೆ. ಇದ್ರ ಮೂಲಕ ನಾವು ಇಂಟ್ಯೂಷನ್ ಇಲ್ಲದೇ ಇರೂ ಚೆನ್ನಾಗಿ ಪ್ರಿಡಿಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ಈ ಡೆಕ್ಕು. ಸಿನ್ಸ್ ಯು ಬ್ರಾಟ್ ಇಂಟ್ಯೂಷನ್ ಅಪ್, ಈ ಜನಸಾಮಾನ್ಯರಿಗೆ ಕೆಲವ್ರಿಗೆ ನಾವು ನೋಡಿರ್ತೀವಿ ರೀಲ್ಸಲ್ಲಿ, ಈ ನಂಬರಲ್ಲಿರೋರಿಗೆ, ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ, ಅಥವಾ ಇವ್ರಿಗೆಲ್ಲ ಇವ್ರು ನ್ಯಾಚುರಲಿನೇ ಇಂಟ್ಯೂಟಿವ್ ಇರ್ತಾರೆ ಅಂತ. ಬಟ್ ಜನರಲಿ ಇಂಟ್ಯೂಷನ್ ಹೆಚ್ಚು ಮಾಡ್ಕೊಳ್ಳೋಕ್ಕೆ 3 ಟಿಪ್ಸ್. ಇಂಟ್ಯೂಷನ್ಗೆ ಮೇಯ್ನು ನನಗನ್ಸೋದು ಒಂದು ಮೆಡಿಟೇಷನ್ ಮಾಡಬೇಕು. ಅದು ಹೆಂಗೆ ಅಂದರೆ ನೇಚರ್ ಕನೆಕ್ಟ್ ಆಗೋದಂತ. ಮೆಡಿಟೇಷನ್ ಅಂತ ನೀವು ಯಾವುದನ್ನೋ ಇಟ್ಕೊಂಡು ಫುಲ್ಲು ಕೂತ್ಬಿಟ್ರೆ ಅದು ಬಂದ್ಬಿಡುತ್ತೆ ಅಂತ ಅಲ್ಲ. ಮತ್ತು ಒಳ್ಳೆಯವರಾಗಿರಬೇಕು. ಒಳ್ಳೆಯವರು ಅಂದರೆ ನಿಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು. ಗೊತ್ತೋ ಗೊತ್ತಿಲ್ಲದೇನೋ ಏನೋ ಆ ಥರನೂ ತೊಂದರೆ ಮಾಡದೇ ಇರೋಕ್ಕೆ ಟ್ರೈ ಮಾಡಬೇಕು. ಯಾಕೆ ಅಂದರೆ ಮಾನಸಿಕವಾಗಿ ಡಿಸ್ಟರ್ಬ್ ಆಗೋದು ಆವಾಗಲೇ. ಅವು ಡಿಸ್ಟರ್ಬ್ ಆದರೆ ಈಗ ತಿಳಿ ನೀರು ಥರ ಈಗ ಹೇಳಿದ್ರಲ್ಲ ಹಂಗೆ ಆಗ್ಬಿಡುತ್ತೆ. ಸೊ ಎಷ್ಟು ಸಾಧ್ಯನೋ ನೇಚರ್ ಜೊತೆಗೆ ನೀವಿದ್ದರೆ ಮತ್ತು ನಂಬಿಕೆ ಇರಬೇಕು. ಈಗ ನಾವು ಒಂದು ದೇವ್ರನ್ನ ನಂಬಿದ್ರೆ, ಈ ದೇವ್ರು ನಮಗೆ ಹೆಲ್ಪ್ ಮಾಡ್ತಾರೆ ಅನ್ನೋ ನಂಬಿಕೆ ಇರಬೇಕು. ಅವಾಗ ಆಟೋಮೆಟಿಕ್ಕಾಗಿ ನಿಮ್ಮ ಮನಸ್ಸಿನ ಒಳಗೆ ನಿಮ್ಮ ಸಬ್ಕಾನ್ಷಿಯಸ್ಸೇ ನಿಮ್ಮ ದೇವರು ಕರೆಕ್ಟ್ ಆನ್ಸರ್ ಕೊಡ್ತಾರೆ. ಬಟ್ ನಿಮಗೆ ಡೌಟ್ ಪಡಬಾರ್ದು ನೀವು, ಇದು ಕರೆಕ್ಟಾ ಇದು ರಾಂಗಾ ಅಂತ. ಯಾಕೆ ಪಡಬಾರ್ದು? ನೆಕ್ಸ್ಟ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. 1-2 ಸಾರಿ ನಿಮ್ಗೆ ಅಂದ್ಕೊಂಡಿದ್ದಾಗುತ್ತಲ್ಲ, ಹಾಗೆ ನಿಮಗೆ ಗೊತ್ತಾಗುತ್ತೆ ಇದು ಇಂಟ್ಯೂಷನ್ ಪಕ್ಕ ಅಂತ. ಒಬ್ಬೊಬ್ಬರು ಇಲ್ಲ ನಮಗೆ ಸುಮ್ಮನೆ ಬಂದ್ಬಿಡ್ತಾ ಇದೆಯಾ ಅದು ಇಂಟ್ಯೂಷನ್ ಅಥವಾ ನಮ್ಮ ಭಾವನೆನ ನಾವು ಹೆಂಗೆ ಕಂಡುಹಿಡ್ಕೊಳ್ಳೋದು ಅಂತಾರೆ. ನಂಬಿ ಫಸ್ಟು ನಿಮ್ಮನ್ನು ನೀವು ನಂಬಿ, ಅದು ಕರೆಕ್ಟೇ ಬರುತ್ತೆ, ಡೌಟೇ ಪಡಬಾರ್ದು. ಮತ್ತು ಒಬ್ಬೊಬ್ರಿಗೆ ಒಂದೊಂದು ಥರ. ಈಗ ನೋಡಿ, ನನ್ನ ಹತ್ರ ಬರೋರಿಗೆ 3 ಮಂತ್ಸಲ್ಲಿ ಏನಾರು ಸೊಲ್ಯೂಷನ್ ಸಿಗೋಂಗಿದ್ರೆ ನನ್ನ ಹತ್ರ ಬರ್ತಾರೆ. ನಾನು ಪ್ರೇ ಹಾಕ್ಕೊಂಡಿರೋದು ಹಾಗೇ, ಇಲ್ಲಾಂದರೆ ನನ್ನ ಹತ್ರ ಬರಬಾರ್ದವರು ಅಂತ. ಪ್ರೇ ಹಾಕ್ಕೊಳ್ಳೋದು ಅಂದರೆ ಈಗ ನಾನು ಶ್ರೀಪಾದ್ ವಲ್ಲಭರನ್ನ ನಂಬೋದ್ರಿಂದ ನಾನು ಅವ್ರ ಹತ್ರ ಬೇಡ್ಕೊಂಡಿದ್ದೀನಿ. ನನ್ನ ಹತ್ರ ಯಾರಾದರೂ ಕ್ಲೈಂಟ್ ಬರ್ತಾರೆ ಅಂದರೆ 3 ತಿಂಗಳಲ್ಲಿ ಅವ್ರಿಗೆ ಏನಾದರೂ ಒಂದು ಚೇಂಜಸ್ ಆಗಬೇಕು ಅವ್ರ ಲೈಫಲ್ಲಿ. ಇಲ್ಲಾಂದರೆ ಅವ್ರು ಬರಬಾರ್ದು. ಯಾಕಂದರೆ ಪಾಪ ಅಷ್ಟೆಲ್ಲ ಕೊಟ್ಟು ಟೈಮ್ ಕೊಟ್ಟು ಬಂದು ಸುಮ್ಮನೆ ಏನೂ ಉಪಯೋಗ ಆಗದೇದಂಗೆ ಆಗ್ಬಿಡುತ್ತೆ ಅಂತ ನನಗೆ ಗಿಲ್ಟು. ಸೊ ಅದಕ್ಕೆ ನಾನು ಹಂಗೆ ಕೇಳ್ಕೊಂಬಿಟ್ಟಿದ್ದೀನಿ. ಒಬ್ಬೊಬ್ರಿಗೆ ಹಂಗಲ್ಲ. ಒಬ್ಬೊಬ್ಬರಿಗೆ ಪಾಪ ಕರ್ಮ ಕಳಿಯೋಕ್ಕೆ ಸುಮಾರು ರೆಮಿಡೀಸ್ ಮಾಡಬೇಕು ಅಂದಾಗ ಅಂಥವ್ರ ಹತ್ರಕ್ಕೆ ಹೋಗ್ತಾರೆ. ತುಂಬ ಜನ ಹೇಳೋದು, ಮೇಡಮ್ ನಿಮ್ಮ ಹತ್ರ ಬಂದಾಗ ಸೊಲ್ಯೂಷನ್ ಸಿಕ್ಬಿಡ್ತು, ಎಂತೆಂಥವ್ರ ಹತ್ರ ಹೋದ್ವಿ. ಇಲ್ಲ ಅಂದರೆ ಪಾಪ ಅವ್ರು ಯಾರೂ ಇವ್ರಿಗೆ ನಷ್ಟ ಮಾಡಿಲ್ಲ, ಅಲ್ಲೆಲ್ಲ ಕಳ್ಕೊಂಡು ಕೊನೆಯಲ್ಲಿ ನನ್ನ ಹತ್ರ ಬಂದರು ಅಷ್ಟೇ. ಸೊ ಅವರು ಎಲ್ಲ ಒಳ್ಳೆಯವರೇ. ಬಟ್ ನಾನು ಹೇಳೋದು, ಯಾರ್ಯಾರ ಹತ್ರನೋ ಹೋಗೋದಕ್ಕಿಂತ ನೀವೇ ಚೇಂಜ್ ಮಾಡ್ಕೊಳ್ಳಿ. ಹಾಗಂತ ಕಲೀಲೇಬೇಕು ಅಂತಲೂ ನಾನು ಹಂಗಂತಲ್ಲ. ಅಂದರೆ ಕುತೂಹಲ ಇರಬೇಕಾ, ಕುತೂಹಲ ಇಟ್ಕೊಳ್ಳಿ. ಅಥವಾ ನಿಮ್ಮನ್ನು ನೀವು ತುಂಬ ಟೆನ್ಷನ್ ಮಾಡ್ಕೋಬಾರ್ದು ಸಣ್ಣದಕ್ಕೂ. ಅಯ್ಯೋ ಈಗ ನಂಗೆ ಯಾಕಾಗಿಲ್ಲ, ಬೇರೆಯವ್ರಿಗೆಲ್ಲ ಆಗೋಗ್ತಾ ಇದೆ ನಂಗೆ ಆಗ್ತಾಯಿಲ್ಲ, ಬೇರೆಯವ್ರಿಗೆ ಆಗ್ತಿದೆ ನಂಗೆ ಆಗ್ತಿಲ್ಲ, ಆ ಪ್ರೆಷರ್ ಇಟ್ಕೋಬಾರ್ದು. ಯಾಕಂದರೆ ನಿಮಗೆ ದೊಡ್ಡದು ಕೊಡೋದಿರ್ಬೋದು ದೇವರು,
ಅಲ್ವಾ? ಮನೆ ಬೇಡ ಅರಮನೆ ಕೊಟ್ಬಿಡೋಣ ಅಂತ. ಬೇರೆಯವ್ರಿಗೆಲ್ಲ ಮನೆ ಸಿಕ್ಕಿದ ತಕ್ಷಣ ನೀವ್ಯಾಕೆ ಟೆನ್ಷನ್ ಮಾಡ್ಕೋತೀರಿ? ಅರಮನೆ ಬರುತ್ತಲ್ಲ ನಿಮಗೆ, ವೆಯ್ಟ್ ಮಾಡಬೇಕು. ಈ ದೃಷ್ಟಿಕೋನನೇ ಭಾಳ ಇಂಪಾರ್ಟೆಂಟ್. ನಂಗೆ ಎಲ್ಲೋ ಓದಿದ ನಾಪ್ಕ ಮನುಷ್ಯನಿಗೆ ಮನಸ್ಸಿಗೆ ಯಾವಾಗಲೂ ಅತಿ ಕೆಟ್ಟದನ್ನು ಯೋಚನೆ ಮಾಡೋ ತಾಕತ್ತಿದೆ ಅಂದಾಗ ಅತಿ ಒಳ್ಳೇದನ್ನು ಯೋಚನೆ ಮಾಡೋ ತಾಕತ್ತು ಯಾಕೆ ಬರಲ್ಲ? ಅಂದರೆ ಈ ಎಂಡಿಗೆ ಓಡೋಗ್ಬಿಡ್ತೀವಿ ಸರ್ರ ಅಂತ, ಈ ಕಡೆ ಯಾಕೆ ಓಡಲ್ಲ ಅಂತ. ಸೊ ನಾವು ಇಫ್ ಐ ಹ್ಯಾವ್ ಟು ಆಸ್ಕ್ ಯು ಹೌ ಟು ಆಲ್ವೇಸ್ ಥಿಂಕ್ ಪಾಸಿಟಿವ್ಲಿ ಆ್ಯಂಡ್ ಸಕಾರಾತ್ಮಕ ಚಿಂತನೆಗಳನ್ನು ಬರೆಸ್ಕೊಳ್ಳೋಕ್ಕೂ ಅದಕ್ಕೂ ಏನು ಹೌದು. ಹೇಗೆ? ಒಂದೇನು ಗೊತ್ತಾ, ಮೋಸ್ಟ್ಲಿ ನನಗನ್ಸೋದು ಒಂದು ಮನೆ ವಾತಾವರಣ. ಮನೇಲಿ ಮಕ್ಕಳಿಂದನೇ ಬೆಳೆಸುವಾಗಲೇ ಮಕ್ಕಳಿಂದ ಒಳ್ಳೆಯದನ್ನೇ ಹೇಳ್ತಾ ಬರೋದು. ಮತ್ತು ಒಂದಷ್ಟು ಒಂದು ಸ್ಟ್ರಿಕ್ಟ್ ಮೊದಲೆಲ್ಲ ಅದು ನಾವು ಮಾಡಿದ್ರೆ ಏನಕ್ಕಪ್ಪ ಅಷ್ಟೊಂದು ಸ್ಟ್ರಿಕ್ಟ್ ಮಾಡ್ತಾರೆ ಹಾಗೆಲ್ಲ ಹೇಳ್ತಾರೆ. ಒಂದು 5 ವರ್ಷದ ತನಕ ಶಿಸ್ತಾಗಿ ಬೆಳೆಸೋದು ಒಳ್ಳೆಯದು. ಆ ರೊಟೀನ್ ಅದು ಬಂದರೆ ಬಾಡಿಗೆ ಒಳ್ಳೆಯದು. ದೇವ್ರ ಕೈ ಮುಗ್ಯೋದು, ನಾವು ಈಗ ಸ್ನಾನ ಮಾಡೋದು, ಇವೆಲ್ಲ ಹೇಳ್ತಾರಲ್ಲ, ಶುದ್ಧವಾಗಿರೋ ಬಟ್ಟೆ ಹಾಕ್ಕೋಬೇಕು, ಹೈಜೀನಾಗಿರಬೇಕು, ಅವೆಲ್ಲ ನಿಮ್ಮ ಮನೆ ನೀಟಾಗಿ ಇಟ್ಕೋಬೇಕು. ಇವೆಲ್ಲ ಇದ್ದಾಗ ಮನಸ್ಸು ಚೆನ್ನಾಗಿರುತ್ತೆ, ನಿಮ್ಮ ಮೈಂಡು ಚೆನ್ನಾಗಿರುತ್ತೆ. ಮತ್ತು ಆಹಾರದಲ್ಲಿ ನಿಮ್ಮ ಆಹಾರ ತುಂಬ ಇಂಪಾರ್ಟೆಂಟು. ನಿಮ್ಮ ಹೊಟ್ಟೆ ಹೆಂಗಿರುತ್ತೋ ನಿಮ್ಮ ಮೈಂಡ್ ಹಂಗೆ ವರ್ಕ್ ಆಗುತ್ತೆ. ಅಂದರೆ ಈಗ ಮೈಂಡನ್ನು ಹಾಳು ಮಾಡೋ ಪದಾರ್ಥಗಳು ಯೂಶಲಿ ಯಾವ್ಯಾವು? ಮಸಾಲ ಪದಾರ್ಥಗಳು ಮತ್ತು ಇಂಟೆನ್ಷನ್. ಈಗ ನೋಡಿ, ಯಾರೋ ಮನೆಗೆ ನೀವು ಹೋಗೋಕ್ಕೆ ಮುಂಚೆನೇ ಒಬ್ಬೊಬ್ರಿಗೆ ಅನಿಸುತ್ತೆ ಅವ್ರ ಮನೇಲಿ ತಿಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಇವರೇ ಹಾಕ್ಕೊಂಬಿಟ್ಟಿರ್ತಾರೆ. ಇಲ್ಲ, ಈ ಹೋಟ್ಲಲ್ಲಿ ತಿಂದಾಗ ಯಾವಾಗಲೋ ಒಂದು ಸರಿ ಏನೋ ಅಪ್ಪಿತಪ್ಪಿ ಏನೋ ಪ್ರಾಬ್ಲಮ್ ಆದರೆ ಆ ಹೋಟ್ಲಿಗೆ ಹೋಗಲ್ಲ ಅವರು. ಅದು ನೀವೇ ಕ್ರಿಯೇಟ್ ಮಾಡಿಬಿಟ್ಟಿರ್ತೀರಿ. ಸೊ ಹಾಗೆ ಫುಡ್ಡೂ ಅಷ್ಟೇ, ಅಡುಗೆ ಮಾಡೋರು ಇರ್ಬೋದು ಅಥವಾ ಯಾವುದೇ ಒಂದು ಕಡೆ. ಯಾಕೆ ಹೋಟ್ಲಿಗೂ ಮನೆಗೂ ವ್ಯತ್ಯಾಸ ಅಷ್ಟೇ. ಮನೇಲಿ ಮಾಡುವಾಗ ನಾವು ಎಲ್ಲರಿಗೂ ಒಳ್ಳೇದಾಗಬೇಕು ಅಂತನೋ ಅಥವಾ ಎಲ್ಲರೂ ಖುಷಿ ಪಡಲಿ ಆ ಥರ ಭಾವನೆಯಿಂದ ಮಾಡ್ತೀವಿ. ಹೋಟ್ಲಲ್ಲಿ ಮಾಡುವಾಗ ಕಮರ್ಷಿಯಲ್ ಆಗಿ ಮಾಡ್ತಾರೆ ತುಂಬ ಕಡೆ. ಬಟ್ ಎಷ್ಟೋ ಜನ ಒಳ್ಳೆ ಇದ್ರಲ್ಲೂ ಮಾಡೋದು ಉಂಟು. ಸೊ ಆಗ ಸೆನ್ಸಿಟಿವ್ ಯಾರು ಇರ್ತಾರೆ ಅವರಿಗೆ ವ್ಯತ್ಯಾಸ ಆಗುತ್ತೆ. ಮೇಯ್ನು ಮಸಾಲೆ ಪದಾರ್ಥಗಳು, ಎಣ್ಣೆಗಳಲ್ಲಿ ಚೇಂಜಸ್ ಆಗೋದು, ಮಸಾಲೆ ಪದಾರ್ಥಗಳು ತಿನ್ನೋದು, ಈ ಬೆಳ್ಳುಳ್ಳಿ, ಈ ತಾಮಸಿಕ ಫುಡ್ ಅಂತೀವಲ್ಲ ಅವೆಲ್ಲ ತಿಂದಾಗ ಏನಾಗ್ಬಿಡುತ್ತೆ, ಬಾಡಿಲೂ ಹಂಗೆ ಸರ್ಕ್ಯುಲೇಷನ್ನು, ಕೋಪ ಇವೆಲ್ಲ ಜಾಸ್ತಿ ಆಗುತ್ತೆ. ಹುಳಿ ಪದಾರ್ಥ ತಿಂದಾಗಲೂ ಹಾಗೇ. ಅದಕ್ಕೆ ನಾವು ಏನು ಮಾಡ್ತೀವಿ, ಈಗ ಹಬ್ಬ ಇದರಲ್ಲೆಲ್ಲ ನಾವು ಪೂಜೆ ಮಾಡೋಕ್ಕೆ ಮುಂಚೆ ಉಪವಾಸ ಇದ್ದು ಪೂಜೆ ಮಾಡೋದು ಇದೇ ರೀಸನ್ಗೆ. ಇಲ್ಲ ಅಂದರೆ ಅಲ್ಲೇನೋ ಚೇಂಜಸ್ ಆದರೆ ಇಲ್ಲಿ ಕೋಪ ಬಂದರೆ ನಾವು ಪೂಜೆ ಮಾಡೋದೇ ಮೈಂಡ್ ಕಾಮಾಗಿ ಇಟ್ಕೊಂಡು ವರ ಪಡ್ಕೊಳ್ಳೋಕ್ಕೆ. ಮತ್ತು ಇನ್ನೊಂದೇನು ಅಂದರೆ, ನೀವು ಉಪವಾಸ ಇದ್ದಾಗ ಆಗ್ಬೋದು ಅಥವಾ ಸಾತ್ವಿಕ ಆಹಾರ ಇದ್ದಾಗ ಫ್ರಂಟ್ ಬ್ರೈನು ನಿಮಗೆ ವರ್ಕ್ ಆಗೋಕ್ಕೆ ಶುರು ಆಗುತ್ತೆ. ಮುಂದ್ಗಡೆದು ಹಿಂಭಾಗ ವರ್ಕ್ ಆಗೋದು ಟೆನ್ಷನ್ನು, ಆ್ಯಂಗ್ಸೈಟಿ ಆಗೋದು, ಡಿಸಿಷನ್ ಸರಿಯಾಗಿ ತೊಗೊಳಕ್ಕಾಗದೇ ಇರೋದು ಅವೆಲ್ಲ. ಸೊ ನೀವು ಯಾವಾಗಲೂ ಹರಿಬಿರಿಲಿರೋದು, ಏನೋ ಮಾಡ್ತಿರೋದು, ಪ್ಲ್ಯಾನ್ ಇಲ್ಲದೆ ಇರೋದು, ಇವೆಲ್ಲ ಇದ್ದಾಗ ಹಿಂಭಾಗದ ಬ್ರೈನು ವರ್ಕ್ ಆಗ್ತಾ ಇರುತ್ತೆ. ಅದನ್ನು ಸ್ಟಾಪ್ ಮಾಡಿ ಮುಂದ್ಗಡೆದು ಶುರು ಮಾಡಬೇಕು. ಇದಕ್ಕೆ ಬೇಸ್ ಪ್ರಾಬ್ಲಮ್ಮು, ಬೇಸ್ ಚಕ್ರ ಸ್ಟ್ರಾಂಗ್ ಮಾಡಿ ಅಂತ ಹೇಳ್ತೀವಿ. ಅಂದರೆ ಗ್ರೌಂಡಿಂಗ್ ಅಂತ. ಈಗ ಹೇಗೆ ಮನೆಗೆ ಗ್ರೌಂಡಿಂಗ್ ಮಾಡ್ತಾರಲ್ವ, ಹಾಗೆ ನಮ್ಮ ಬಾಡಿಗೂ ಮಾಡಬೇಕು. ಹೇಗೆ ಮಾಡೋದು? ಹೇಗೆ ಅಂದರೆ ನೋಡಿ, ಬೆಟ್ಟ ಹತ್ಬೋದು, ಮಣ್ಣಲ್ಲಿ ಓಡಾಡ್ಬೋದು, ಮರ ತಗೋಬೋದಾ? ಮರ ಹಗ್ ಮಾಡ್ಬೋದು, ಮಣ್ಣಲ್ಲಿ ಜಾಸ್ತಿ ಕಾಲು ಮಣ್ಣಲ್ಲಿ ಇಡೋದು, ಅರ್ತ್ಗೆ ಕನೆಕ್ಟ್ ಆಗೋದು ಅಂತ. ಆವಾಗ ನಮ್ಮ ಬಾಡಿಲಿ ಉತ್ಪಾದನೆ ಆಗುವಂತಹ ಕರೆಂಟ್ ಥರ ನಿಮಗೆ ಮುಟ್ಟರ್ ಶಾಕ್ ಹೊಡಿಯುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಅದಾದರೆ ಅವರು ತುಂಬ ಟೆನ್ಷನ್ಲಿದ್ದಾರೆ ಅಂತಲೇ ಅರ್ಥ. ಅವರಿಗೆ ಲಿವರ್ ಮೂಮೆಂಟಮ್ ಜಾಸ್ತಿ ಆಗಿಬಿಟ್ಟಿರುತ್ತೆ. ಸೊ ಸೊಪ್ಪಿನ ಜ್ಯೂಸ್ ಕುಡಿಯೋದ್ರಿಂದನೂ ಗ್ರೌಂಡಿಂಗ್ ಆಗ್ಬೋದು. ಈಗ ಅದಕ್ಕೆ ನಿಮಗೆ ನೋಡಿ, ದೇವ್ರದ್ದೆಲ್ಲ ಇರೋದು ಬೆಟ್ಟದ ಮೇಲೆ. ನೀವು ಇಲ್ಲಿಂದ ಹತ್ಕೊಂಡು ಹೋಗೋ ತನಕ ನೀವೆಲ್ಲ ಕಾಮ್ ಆಗಿಬಿಟ್ಟು ಫ್ರಂಟ್ ಬ್ರೈನ್ ಸ್ಟಾರ್ಟ್ ಆಗುತ್ತೆ ವರ್ಕ್ ಆಗೋಕ್ಕೆ. ಆವಾಗ ನೀವೇನೇ ಕೇಳ್ಕೊಂಡ್ರೂ ಅದು ನೆರವೇರುತ್ತೆ. ಸೊ ಎಲ್ರಿಗೂ ಅದು ಐಡಿಯಾ ಬರಲ್ಲ. ಅವ್ರು ಅನ್ಕೋತಾರೆ, ಓ ದೇವ್ರ ಹತ್ರ ಹೋಗಿದ್ದಕ್ಕೆ. ಅದು ಒಂದು ರೀಸನ್ನೇ. ಯಾಕಂದರೆ ಅಲ್ಲಿ ವೈಬ್ರೇಷನ್ನು, ಅಲ್ಲಿ ಎನರ್ಜಿ ಜೊತೆಗೆ ಇದನ್ನು ಮಾಡಬೇಕು ನೀವು. ಮೆಡಿಟೇಷನಿಂದ ಜಾಸ್ತಿ ಅದು ಆಗುತ್ತೆ. ಸೊ ಅದಕ್ಕೋಸ್ಕರ ಮೆಡಿಟೇಷನ್ ಮಾಡಿ, ವಿಜುವಲೈಸ್ ಮಾಡಿ, ಮ್ಯಾನಿಫೆಸ್ಟೇಷನ್ ಮಾಡಿ, ಇವೆಲ್ಲ ಹೇಳ್ತಾರಲ್ಲ, ಇದೆಲ್ಲ ಹೇಳೋದು ಇದೇ ರೀಸನಿಗೆ.